ಮಕರ ರಾಶಿಯವರೇ 2026 ಪ್ರಾರಂಭ ಆದಾಗ ಏನಿಲ್ಲ ಕನಸುಗಳು, ಏನಿಲ್ಲ ಆಸೆಗಳು, ಏನಿಲ್ಲ ಯೋಚನೆಗಳನ್ನ ಇಟ್ಟುಕೊಂಡು ಈ ವರ್ಷ ಪ್ರಾರಂಭ ಮಾಡಿದ್ರಿ. ಈಗ ಇಲ್ಲಿಗಾಗ್ಲೇ ಅರ್ಧ ವರ್ಷ ಮುಗ್ದೇ ಹೋಯ್ತು. ಎಲ್ಲ ನಿಮ್ ಪ್ಲಾನ್ ಪ್ರಕಾರ ನಡೀತಾ ಇದೆಯಾ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಗುರಿಗಳನ್ನೆಲ್ಲ ಮರೆತು ಹೋಗ್ಬಿಟ್ಟಿದ್ಯಾ? ಇದ್ರ ಬಗ್ಗೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನ ಇಟ್ಟುಕೊಂಡು ನಾವು ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬಹಳಷ್ಟು ಜವಾಬ್ದಾರಿಗಳು, ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಹೋರಾಟಗಳು ನಡೀತಾ ಇದೆ, ಅಥವಾ ಕೆಲವೊಮ್ಮೆ ಈ ಹಗಲಿರುಳು ದುಡಿದ್ರು ಕೂಡ, ಪ್ರಾಮಾಣಿಕವಾಗಿ ದುಡಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟರು ಕೂಡ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನುವಂತಹ ನೋವು, ಕೊರಗು ನಿಮಗೆ ಕಾಡ್ತಾ ಇರತಕ್ಕಂಥದ್ದು ಅಲ್ವಾ? ಕರ್ತವ್ಯ ಎಷ್ಟೇ ಜವಾಬ್ದಾರಿತವಾಗಿ ಮೌನವಾಗಿ ಎಲ್ಲವನ್ನ ಒಂದು ಗಣನೆಗೆ ತೆಗೆದುಕೊಂಡು ಯಾವುದೇ ದುರುಪಯೋಗ ಪಡಿಸ್ಕೊಳ್ಳಾರದೆ ಕೆಲಸ ಮಾಡಿದ್ರು ಕೂಡ ನಿಮಗೆ ಲಾಭ ಅನ್ನೋದೇ ಆಗ್ತಾ ಇಲ್ವಾ? ಹಾಗಾದ್ರೆ ಈ ಮಾಹಿತಿಯನ್ನ ನೀವು ಕೊನೆವರೆಗೂ ನೋಡ್ಬೇಕು. ಅಂದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಷಯ. 6 ತಿಂಗಳು ಯಾಕೆ ನೀವು ಫೇಲ್ಯೂರ್ ಆದ್ರಿ, ಮುಂದಿನ ಈ 6 ತಿಂಗಳು ಸಕ್ಸಸ್ ಆಗೋದಕ್ಕೆ ಏನ್ ಮಾಡ್ಬೇಕು, ನೀವು ಎಲ್ಲಿ ನಿಮ್ಮ ಗುರಿಯನ್ನ ಮರೆತ್ರಿ ಅನ್ನೋದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿತಾ ಇರತಕ್ಕಂಥದ್ದು. ವಿಡಿಯೋ ನೀವು ಕೊನೆವರೆಗೂ ನೋಡ್ಬೇಕು. 3 ಅದ್ಭುತವಾದ ಎಚ್ಚರಿಕೆ, 3 ಅದ್ಭುತವಾದ ಪರಿಹಾರಗಳು ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ನೀವು ಪೂರ್ತಿ ನೋಡಿದ್ರೆ ಸೇವ್ ಮಾಡಿ ಇಟ್ಕೋತೀರಾ. ಒಂದು 4-5 ಸರಿನಾದ್ರೂ ನೀವು ಈ ವಿಡಿಯೋ ವಾಪಸ್ ರಿಪೀಟ್ ನೋಡಿ ನಿಮ್ಮನ್ನ ನೀವು ಮುಂದೆ ಏನ್ ಮಾಡ್ಬೇಕಾಗಿತ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಒಂದು ದಾರಿಯನ್ನ ಕಂಡ್ಕೋತೀರಿ ಅನ್ನುವಂಥ ಭರವಸೆಯನ್ನ ಕೊಡ್ತಾ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮಕರ ರಾಶಿಯವರಂದ ತಕ್ಷಣ ಪೃಥ್ವಿ ತತ್ವದ ಒಂದು ರಾಶಿ ಆಗುತ್ತೆ ಮಕರ ರಾಶಿ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಿರುವಂಥದ್ದು, ಶನಿ ಪರಮಾತ್ಮ. ಅದಕ್ಕಾಗಿ ನಿಮ್ಮಲ್ಲಿ ಏನಾಗಿರುತ್ತೆ, ಅದ್ಭುತವಾದ ಒಂದು ತಾಳ್ಮೆ ಇರುತ್ತೆ, ಕಠಿಣವಾಗಿರತಕ್ಕಂಥ ಪರಿಶ್ರಮದ ಗುಣ ಇರುತ್ತೆ. ಶಿಸ್ತು ಅನ್ನುವಂಥದ್ದಕ್ಕೆ ಮತ್ತೊಂದು ಹೆಸರೇ ಮಕರ ರಾಶಿಯವರು. ಎಂತಹದ್ದೇ ಕಠಿಣವಾದ ಪರಿಸ್ಥಿತಿಯಲ್ಲೂ ಕೂಡ ಧೃತಿಗೆಡದೆ ಮುನ್ನಡಿತಕ್ಕಂತಹ ಮಾನಸಿಕವಾದಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡಿರತಕ್ಕಂಥ ವ್ಯಕ್ತಿಗಳು ಈ ಮಕರ ರಾಶಿಯವರು ಅಂತ ಹೇಳ್ಬೋದು. ಅದು ಜನ್ಮಸ್ಥವಾಗಿನೇ ಬಂದಿರುತ್ತೆ. ನೀವು ಕರ್ತವ್ಯಕ್ಕೆ ಮೊದಲು ಆದ್ಯತೆ ನೀಡತಕ್ಕಂಥದ್ದು. ಅಂದ್ರೆ ನಿಮ್ಮ ಕೆಲಸ, ನಿಮ್ಮ ಒಂದು ಶಿಸ್ತಿರುತ್ತೆ ನಿಮ್ಮಲ್ಲಿ. ಆ ಶಿಸ್ತಿನಿಂದ ನೀವು ಇರುವಂಥದ್ದು. ಮಾತಿಗಿಂತ ಕೃತಿಯಲ್ಲಿ ನಂಬಿಕೆ ಇಟ್ಟಿರುವಂಥವ್ರು, ಮಾತಾಡೋದಕ್ಕಿಂತಲೂ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋಂಥ ಮನಸ್ಥಿತಿ. ಇನ್ನು ಆದ್ರೆ ಅತಿಯಾಗಿರ್ತಕ್ಕಂಥ ಒಂದು ಗಾಂಭೀರ್ಯ, ಅತಿಯಾಗಿರ್ತಕ್ಕಂಥ ಒಂದು ಮೌನ ಸ್ವಭಾವ, ಕೆಲವೊಮ್ಮೆ ನಿಮ್ಮ ಆಪ್ತ ವಲಯದಲ್ಲೇ ನಿಮ್ಮನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಒಂದು ಸಂದರ್ಭಗಳಿರ್ತದೆ. ನಿಮ್ಮ ಒಂದು ಜೀವನದಲ್ಲಿ ಸ್ವಂತ ಪರಿಶ್ರಮದಿಂದ, ಶೂನ್ಯದಿಂದ, ಒಂದು ಜೀರೋದಿಂದ ಹೀರೋ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಬಂದಂತಹ ಒಂದು ವ್ಯಕ್ತಿತ್ವ. ಆದ್ರೆ ನಿಮ್ಮ ಒಂದು ದೌರ್ಬಲ್ಯ ಏನಂದ್ರೆ, ನೀವು ಎಲ್ಲರನ್ನೂ ಬೇಗ ನಂಬಿಡ್ತೀರಿ. ಆದ್ರೆ ಒಮ್ಮೆ ನಂಬಿದ್ರೆ ಅವರ ಒಂದು ಯಾವುದೇ ತರದ ಜವಾಬ್ದಾರಿಗಳಿದ್ರು ಕೂಡ ಅದನ್ನ ಹೆಗಲಿಗೆ ಹಾಕೊಂಡು ಹೋಗುವಂಥದ್ದು. ನಿಮ್ಮ ಹೃದಯ ಸದಾ ಒಂದು ಕಠಿಣ ಪರಿಶ್ರಮವನ್ನ ಬಯಸ್ತಕ್ಕಂಥ ಕಾರಣದಿಂದ ನಿಮ್ಮಂತೆಯೇ ಅವರು ಇರ್ತಾರೆ ಅನ್ನುವಂತ ಒಂದು ಭಾವನೆ ಇರುತ್ತೆ. ಈ ಕಾರಣದಿಂದಾಗಿ ನಿಮಗೆ ಅನಿರೀಕ್ಷಿತ ಸಮಯಗಳಲ್ಲಿ ಬೇರೆಯವರಿಂದ ಬೆಂಬಲ ಸಿಗದೆ ಕೆಲವೊಮ್ಮೆ ಮಾನಸಿಕವಾಗಿರತಕ್ಕಂಥ ಬೇಸರ ಮತ್ತು ವಿಳಂಬ ಈ ರೀತಿ ಎದುರಿಸಿರ್ತಕ್ಕಂಥ ಒಂದು ಸನ್ನಿವೇಶ ನಿಮ್ಮ ಜೀವನದುದ್ದಕ್ಕೂ ಕಂಡು ಬರುತ್ತೆ. ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿವರೆಗೆ ಅಂದ್ರೆ ಈ 2026 ಪ್ರಾರಂಭ ಆಯ್ತಲ್ವಾ, 2026 ಪ್ರಾರಂಭದಿಂದ ಈ 6 ತಿಂಗಳಲ್ಲಿ ಏನೆಲ್ಲ ನಡೀತು ಅಂತ ಚುಟುಕಾಗಿ ನೋಡೋದಾದ್ರೆ ನೋಡಿ, ಕಳೆದ ಕೆಲ ತಿಂಗಳಲ್ಲಿ ನಿಮ್ಮ ತಾಳ್ಮೆ ಬಹಳಷ್ಟು ಪರೀಕ್ಷೆ ಆಗೋಗಿದೆ. ಇಲ್ಲಿಗಾಗ್ಲೆ ಆರ್ಥಿಕವಾಗಿರತಕ್ಕಂಥ ಅನಿರೀಕ್ಷಿತವಾದ ವೆಚ್ಚಗಳು ಅಥವಾ ದೈಹಿಕವಾಗಿರತಕ್ಕಂಥ ದಣಿವು, ಕೆಲವೊಮ್ಮೆ ಮುಖ್ಯ ಯೋಜನೆಗಳು ಕೂಡ ಕೊನೆಯ ಕ್ಷಣದಲ್ಲಿ ವಿಳಂಬ ಆಗಿರ್ಬೋದು ಅಥವಾ ಕೈ ತಪ್ಪಿ ಹೋಗಿರುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಂತೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರೋತ್ಸಾಹ ಅಥವಾ ಮನ್ನಣೆ ಅಥವಾ 4 ಸಂಪಾದನೆ ಆಗ್ಲಿಲ್ವಲ್ಲ ಅನ್ನುವಂತಹ ಒಂದು ಕೊರಗು ನಿಮ್ಮಲ್ಲಿ ಸದಾ ಕಾಡ್ತಾ ಇರತಕ್ಕಂಥದ್ದು. ಕೆಲವೊಮ್ಮೆ ಫ್ಯಾಮಿಲಿ ಪ್ರಾಬ್ಲಮ್ಗಳನ್ನು ಕೂಡ ಕೆಲವೊಂದು ಜನ ಅನುಭವಿಸಿರ್ತಕ್ಕಂಥದ್ದು, ಬಹಳಷ್ಟು ಒತ್ತಡಗಳು, ಸಂಕಷ್ಟಗಳಿಗೆ ಸಿಲುಕಿರ್ತಕ್ಕಂಥದ್ದು. ನಿಮ್ಮ ಅನಿಸಿಕೆ, ಅಭಿಪ್ರಾಯ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ರಿ. ಈಗ ವಿಷಯ ಏನಂತಂದ್ರೆ, ಮುಂದಿನ 6 ತಿಂಗಳು ಹೇಗಿರುತ್ತೆ ಅಂದ್ರೆ, ಈ ವರ್ಷ ನೀವು ಯಾವ ರೀತಿ ಸಕ್ಸಸ್ ಅನ್ನ ಪಡ್ಕೋಬಹುದು, ಏನ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ, 3 ಎಚ್ಚರಿಕೆ ಯಾವುದು, 3 ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋದ ಮುಖ್ಯ ಟಾಪಿಕ್. ಇನ್ನು ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಇದೆ ನಿಮಗಾಗಿನೇ, ಅದು ಇರುವಂತದ್ದು. ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80ರಿಂದ 100 ಪುಟದ ಸಂಪೂರ್ಣವಾದ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಪ್ರತಿ ಇದಾಗಿರುವಂಥದ್ದು, ನಿಮ್ಮ ಮಕ್ಕಳದು, ನಿಮ್ದು, ಸಂಬಂಧಿಕರದು. ಈಗಲೇ ಆರ್ಡರ್ ಮಾಡ್ಕೊಂಡು ಬರೆಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋದಲ್ಲಿ ಮುಂದುವರಿಯೋಣ. 2026 ಈಗೇನು ನಾವು ಜೂನ್ ತಿಂಗಳು ಹತ್ತತ್ರ ಕಳೆದು ಬಿಟ್ಟಿದೀವಿ. ಈಗ ಜುಲೈನಲ್ಲಿ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನಾಗತ್ತೆ ನೋಡಿ, ಒಂದು ಹೊಸ ಭರವಸೆಯನ್ನ ತರತಕ್ಕಂತಹ 2026ನೇ ವರ್ಷ ಆಗಿದೆ ನೋಡಿ. ಕಟಕ ರಾಶಿಗೆ ಗುರು ಪ್ರವೇಶ ಮಾಡಿರೋದ್ರಿಂದ, ಅಂದ್ರೆ ಮೊನ್ನೆ 2ನೇ ತಾರೀಕಿಗೆ ಗುರು ಕಟಕ ರಾಶಿ ಪ್ರವೇಶ ಮಾಡಿದ್ದಾರೆ. 7ನೇ ಮನೆ ಅಂದ್ರೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಮಕರ ರಾಶಿಯವರಿಗೆ ಅಂದ್ರೆ ಗುರುವಿನ ಪ್ರಭಾವ ಸಂಪೂರ್ಣ ಇದೆ. ಆ ಗುರುವಿನ ಪ್ರಭಾವ ಮತ್ತು ಸಪ್ತಮ ಗುರುವಿನ ಪೂರ್ಣ ಒಂದು ದೃಷ್ಟಿ ಏನಿದೆಯಲ್ಲ, ನಿಮ್ಮ ಒಂದು ಜನ್ಮ ರಾಶಿಯ ಮೇಲೆ ಬೀಳ್ತಕ್ಕಂಥದ್ರಿಂದ ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಹೆಚ್ಚಾಗುತ್ತೆ. ಹಿಂದಿನ ಒತ್ತಡಗಳು ನಿಧಾನವಾಗಿ ಕಡಿಮೆ ಆಗುವಂತ ಒಂದು ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿರ್ತಕ್ಕಂಥ ಕೌಟುಂಬಿಕ ವಿಚಾರಗಳಲ್ಲಿ ಸುಧಾರಣೆ ಕಂಡು ಬರುವಂತ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂತ ಸನ್ನಿವೇಶ ಇದೆ. ಕೆಲವು ಜನರಿಗೆ ಸಮಾಜದಲ್ಲಿ ಗೌರವ ಮಾನ್ಯತೆ ದೊರೆಯುವಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಹೊಸ ಜಂಟಿ ಉದ್ಯಮ ಅಥವಾ ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇರತಕ್ಕಂಥವ್ರು ಯೋಚನೆ ಮಾಡ್ತಾ ಇದ್ರೆ ಉತ್ತಮವಾದಂತ ಒಂದು ಅವಕಾಶ ಅಂತ ಹೇಳ್ಬೋದು. ಅತ್ಯಂತ ಮುಖ್ಯವಾಗಿ 2026ನೇ ವರ್ಷದ ಈ ಅವಧಿಯಲ್ಲಿ ಶನಿ ಪರಮಾತ್ಮ ನಿಮ್ಮ ರಾಶಿಯಿಂದ 3ನೇ ಯವನಾಗಿರ್ತಕ್ಕಂಥದ್ರಿಂದ ಮೀನ ರಾಶಿಯಲ್ಲಿ ಅಂದ್ರೆ ಪರಾಕ್ರಮ ಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ನಿಮಗೆ ತೃತೀಯ ಶನಿಯು ಮಕರ ರಾಶಿಯವರಿಗೆ ಅದ್ಭುತವಾದಂತ ಒಂದು ಧೈರ್ಯ, ಒಂದು ಛಲ, ಒಂದು ಕಾರ್ಯಸಿದ್ಧಿಯಂತಹ ಒಂದು ಫಲ ಮತ್ತೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನ ನೀಡ್ತಕ್ಕಂಥದ್ದು. ಇದರೊಂದಿಗೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಗುರುದೇವ ತನ್ನ ಒಂದು ನವಮ ದೃಷ್ಟಿಯಿಂದ ಇದೇ ಪರಾಕ್ರಮ ಸ್ಥಾನದ ಒಂದು ಶನಿಯನ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂಥದ್ರಿಂದ ನಿಮ್ಮ ಅದೃಷ್ಟವನ್ನ ವೃದ್ಧಿ ಆಗುವಂತ ಒಂದು ಸನ್ನಿವೇಶ ಇದೆ. ಗುರುವಿನ ಈ ತ್ರಿಕೋಣ ದೃಷ್ಟಿಯ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಧರ್ಮ ಅಧ್ಯಾತ್ಮದ ಕಡೆಗೆ ಆಸಕ್ತಿ ಹೆಚ್ಚಾಗುವಂತಹ ಸನ್ನಿವೇಶಗಳಿದೆ. ಹಿರಿಯರ ಆಶೀರ್ವಾದ ಹಾಗೂ ಅದೃಷ್ಟದ ಬೆಂಬಲದಿಂದಾಗಿ ನಿಂತು ಹೋಗಿರತಕ್ಕಂಥ ಕೆಲಸಗಳು ಪುನಃ ಆರಂಭ ಆಗುವಂತ ಸಾಧ್ಯತೆ ಇದೆ. ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ತೀರ್ಥ ಕ್ಷೇತ್ರಗಳ ದರ್ಶನವನ್ನ ಮಾಡ್ತಕ್ಕಂಥ ಯೋಗ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ತೃತೀಯ ಒಂದು ಶನಿ ಹಾಗೂ ಸಪ್ತಮ ಗುರುವಿನ ಈ ಶುಭ ಒಂದು ಸಂಯೋಗದಿಂದಾಗಿ ನಿಮ್ಮ ಸಂಕಷ್ಟಗಳು ಎದುರಿಸುವಂತಹ ಒಂದು ಶಕ್ತಿ ನಿಮಗೆ ಹೆಚ್ಚಾಗುತ್ತೆ. ಇದೀಗ ಮುಂದಿನ 6 ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾಗಿರ್ತಕ್ಕಂಥ 3 ಎಚ್ಚರಿಕೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಎಚ್ಚರಿಕೆ ಯಾವುದು ಅಂತಂದ್ರೆ ಈ ಸಹೋದರರ ಸಂಬಂಧಿಗಳು ನೋಡಿ. ತೃತೀಯ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ರಿಂದ ಒಡ ಹುಟ್ಟಿದವರೊಂದಿಗೆ ಅಥವಾ ಆಪ್ತ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರುವಂತಹ ಒಂದು ಸನ್ನಿವೇಶಗಳಿರುತ್ತೆ. ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಮತ್ತೆ ನೀವು ಮಾತನಾಡುವಾಗ ತಾಳ್ಮೆ ಇರಬೇಕು. ಬಂಧು ಬಾಂಧವರಲ್ಲಿ ಅಥವಾ ಸ್ನೇಹಿತರಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗತ್ತೆ. ಎರಡನೆಯದು ಈ ಪ್ರಯಾಣದ ಯೋಜನೆಗಳು. ಈ ಅವಧಿಯಲ್ಲಿ ವೃತ್ತಿ ನಿಮಿತ್ತ ಸಣ್ಣ ಪುಟ್ಟ ಒಂದು ಎರಡನೇ ಎಚ್ಚರಿಕೆ ಇದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಪ್ರಯಾಣದ ನಿಮಿತ್ತ ಈ ಸಣ್ಣ ಪುಟ್ಟ ಪ್ರಯಾಣಗಳು ಹೆಚ್ಚಾಗತ್ತೆ. ಇದರಿಂದ ಆತುರದ ಪ್ರಯಾಣಗಳನ್ನು ತಪ್ಪಿಸ್ಬೇಕಾಗತ್ತೆ. ಅಂದ್ರೆ ಏನು, ಸಮಯ ವ್ಯರ್ಥ ಆಗತ್ತೆ, ದುಡ್ಡು ವ್ಯರ್ಥ ಆಗತ್ತೆ. ಸಮಯ ದುಡ್ಡು ಎರಡು ವ್ಯರ್ಥ ಆಯ್ತು ಅಂತಂದ್ರೆ ನೀವು ಪ್ರಯಾಣದಲ್ಲಿ ಇದ್ರಿ ಅಂತಂದ್ರೆ ಸಕ್ಸಸ್ ಸಿಗೋದಕ್ಕೆ ಹೇಗೆ ಸಾಧ್ಯ? ಸಾಧ್ಯವಾದಷ್ಟು ಪ್ರಯಾಣಗಳನ್ನ ತಪ್ಪಿಸ್ಬೇಕು. ಸಮಯಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಬೇಕು. ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಜಾಗರೂಕರಾಗಿ ನೀವು ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಅಂದ್ರೆ ಮಾತ್ರ ನಿಮಗೆ ಈ ಉಳಿದಿರುವಂತ 6 ತಿಂಗಳ ಅವಧಿಯಲ್ಲಿ ನಿಮಗೆ ಅತ್ಯಂತ ಯಶಸ್ಸನ್ನ ಸಿಗೋದಕ್ಕೆ ಸಾಧ್ಯ ಇದೆ. ಇನ್ನು 3ನೇ ಎಚ್ಚರಿಕೆ ಯಾವುದು ಅಂತಂದ್ರೆ ದೈಹಿಕವಾದಂತ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ನೋಡಿ, ಶನಿ ಹಾಗೂ ಗುರುವಿನ ಸಂಯೋಜಿತ ಒಂದು ಪ್ರಭಾವದಿಂದ ಆರೋಗ್ಯದ ಕಡೆಗೆ ನಿಗಾ ಇಡುವಂಥದ್ದು ಬಹಳ ಮುಖ್ಯವಾಗಿರುವಂತ ವಿಚಾರ. ಉದ್ಯೋಗದ ಕ್ಷೇತ್ರದ ಬಗ್ಗೆ
ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಆದ್ರೆ ಆರೋಗ್ಯವೇ ಭಾಗ್ಯ. ನೀವೇ ಒಂದು ಆರೋಗ್ಯದಲ್ಲಿ ವೃದ್ಧಿ ಆಯ್ತು ಅಂತಂದ್ರೆ ನಿಮ್ಮ ಕೆಲಸದ ಮೇಲೆ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಸತ್ಯವನ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಈ ಸಪ್ತಮ ಗುರುವಿನ ಶುಭ ದೃಷ್ಟಿಯಿಂದಾಗಿ ಇದುವರೆಗೆ ನಿಂತಿರತಕ್ಕಂತಹ ಪ್ರಗತಿ ಮತ್ತೆ ವೇಗ ಪಡೆದುಕೊಳ್ಳುತ್ತವೆ. ನಿಂತಿರುವಂತ ಕೆಲಸಗಳು ಮತ್ತೆ ವೇಗ ಪಡೆದುಕೊಳ್ಳುತ್ತವೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಒಂದು ಯಶಸ್ಸು ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಮೇಲಧಿಕಾರಿಗಳ ಹಾಗೂ ಸಹೋದ್ಯೋಗಿಗಳ ಬೆಂಬಲ ನಿಮಗೆ ಸಿಗುವಂತದ್ದು, ಕೆಲಸದ ಒಂದು ಕ್ಷೇತ್ರದಲ್ಲಿ ಮನ್ನಣೆ, ಹೊಸ ಜವಾಬ್ದಾರಿಗಳು ದೊರೆಯುವಂತ ಸಾಧ್ಯತೆ ಇದೆ. ಕೆಲವೊಂದು ಮಕರ ರಾಶಿಯವರಿಗೆ ಈ ಒಂದು 6 ತಿಂಗಳಲ್ಲಿ ಹೊಸ ಉದ್ಯೋಗದ ಅವಕಾಶಗಳು ಅಥವಾ ವರ್ಗಾವಣೆ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಕಾರಾತ್ಮಕವಾದಂತ ಬೆಳವಣಿಗೆಗಳು ಕಂಡು ಬರುವಂತ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಒಂದು ಫಲ ಇದೆ. ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ಅಥವಾ ಹೊಸ ಒಪ್ಪಂದಗಳು ಕೂಡ ನಿಮಗೆ ದೊರೆಯುವಂತಹ ಒಂದು ಸನ್ನಿವೇಶಗಳು ಈ ಹಂತದಲ್ಲಿ ಕಂಡು ಬರುತ್ತೆ. ಪಾಲುದಾರಿಕೆಗೆ ಸ್ವಲ್ಪ ಹೊಂದಾಣಿಕೆ ಹೆಚ್ಚಾಗುವಂಥದ್ದು, ಸರಿಯಾದ ಒಂದು ಯೋಜನೆಯೊಂದಿಗೆ ವ್ಯಾಪಾರ ಏನಾದರೂ ವಿಸ್ತರಣೆ ಮಾಡಿದ್ದೆ ಆದ್ರೆ ಉತ್ತಮವಾದಂತಹ ಫಲ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ವಿವಾಹದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಹಂತದಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ಒಂದು ಫಲ ಸಿಗುತ್ತೆ ಮತ್ತು ಯೋಗ್ಯವಾಗಿರ್ತಕ್ಕಂತಹ ಮನಸ್ಸಿಗೆ ಒಪ್ಪುವಂತಹ ಸಂಬಂಧಗಳು ಕೂಡಿ ಬರುವಂತಹ ಒಂದು ಸಾಧ್ಯತೆಗಳಿದೆ. ಈಗಾಗಲೇ ವಿವಾಹಿತರಾದವರಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಒಳ್ಳೆ ರೀತಿಯಿಂದ ಒಂದು ಕುಟುಂಬದಲ್ಲಿ ಒಂದು ಸೌಖ್ಯ ಅನ್ನುವಂಥದ್ದು ಕಂಡು ಬರುತ್ತೆ. ಪ್ರೇಮಿಗಳು ನೀವಾಗಿದ್ರೆ ಕೆಲ ಸಣ್ಣ ಪುಟ್ಟ ಗೊಂದಲಗಳಿದ್ರೂ ಕೂಡ ಸಮಸ್ಯೆಗಳು ಸರಿಯಾಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಮಧುರವಾದಂತಹ ಒಂದು ಬಾಂಧವ್ಯ ವೃದ್ಧಿ ಆಗುವಂತ ಸಾಧ್ಯತೆ ಇದೆ. ಇನ್ನು ಸಂತಾನದ ಕ್ಷೇತ್ರದಲ್ಲಿರ್ತಕ್ಕಂಥ ದಂಪತಿಗಳಿಗೆ ದೈವ ಬಲದ ಕೃಪೆಯಿಂದಾಗಿ ಆಶಾದಾಯಕವಾಗಿರ್ತಕ್ಕಂಥ ಒಂದು ವಾತಾವರಣ, ಅನುಕೂಲಗಳ ಒಂದು ಸಂದರ್ಭಗಳು ಕಂಡು ಬರುವಂತದ್ದು. ಇನ್ನು ನೀವು ಏನಾದ್ರೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಚಾರ ಮಾಡ್ತಾ ಇದ್ರೆ, ವಿದ್ಯಾರ್ಥಿಗಳಾಗಿದ್ರೆ ಬಹಳ ಪ್ರಮುಖವಾಗಿರುವಂತದ್ದು ಗುರುವಿನ ಶುಭ ದೃಷ್ಟಿ ಚೆನ್ನಾಗಿದೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡುವಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಸಿದ್ಧತೆಯನ್ನ, ಒಂದು ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದಂತ ಒಂದು ಫಲ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ. ಇನ್ನು ನೀವೇನಾದ್ರೂ ಪ್ರಯಾಣದ ಬಗ್ಗೆ ಯೋಚನೆಯಲ್ಲಿದ್ರೆ ಅಂತಂದ್ರೆ ವಿದೇಶ ಪ್ರಯಾಣ ಆಗುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ನೀವು ಆ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದ್ದವರಿಗೆ ಇನ್ನು ಬಹಳಷ್ಟು ಅನುಕೂಲಕರವಾದಂತ ವಾತಾವರಣ ಇದರಿಂದ ಕಂಡು ಬರುತ್ತೆ. ಹಳೆಯ ಅಡೆತಡೆಗಳು ನಿವಾರಣೆ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ತೃತೀಯ ಶನಿಯಿಂದಾಗಿ ಸ್ವಲ್ಪ ಈ ಭುಜದ ನೋವು ಅಥವಾ ಕಣ್ಣಿನ ತೊಂದರೆಗಳು ಹಾಗೂ ಕಾಲಿನ ಕೀಲುಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಯನ್ನ ನೀವು ವಿಶೇಷವಾಗಿ ಜವಾಬ್ದಾರಿಯನ್ನ ವಹಿಸಬೇಕಾಗುತ್ತೆ. ಇದರೊಂದಿಗೆ ಗುರು ಕಟಕ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಏರುಪೇರಾಗುವಂತ ಸನ್ನಿವೇಶ ಇರುತ್ತೆ. ದೇಹದಲ್ಲಿ ನೀರಿನ ಅಂಶದ ಸಮತೋಲನ ಹಾಗೂ ತೂಕ ಹೆಚ್ಚಾಗುವಂತ ಸಾಧ್ಯತೆ ಕೆಲವೊಂದು ಜನರಿಗೆ ಇರುತ್ತೆ. ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಪ್ರತಿನಿತ್ಯ ಪ್ರಾಣಾಯಾಮ ಅಥವಾ ಪೌಷ್ಟಿಕ ಆಹಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು 3 ಅದ್ಭುತವಾದಂತ ಸರಳ ಪರಿಹಾರಗಳು ಯಾವುದು, ನೀವು ಸಕ್ಸಸ್ ಕಾಣೋದಕ್ಕೆ, ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ 3 ಅದ್ಭುತವಾದ ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಳ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರತಕ್ಕಂಥ ಮಾಹಿತಿಯನ್ನ ನೋಡಿ ತಿಳ್ಕೊಳ್ಳಿ. ಇನ್ನು ಪ್ರತಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನ ಅರ್ಪಿಸಿ ಬರ್ತಕ್ಕಂಥದ್ದು ಬಹಳ ಒಳ್ಳೇದು. ನೋಡಿ, ಇದು ಮೊದಲನೇ ಪರಿಹಾರ. ಈ ಪರಿಹಾರವನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕು. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕು. ಹಾಗೂ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣ ಮಾಡೋದ್ರಿಂದ ಅದ್ಭುತವಾದ ಫಲ ಸಿಗುತ್ತೆ. ಇನ್ನು ನಿಮಗೆ ಅನುಕೂಲ ಆಯ್ತು ಅಂತಂದ್ರೆ ಶಿವ ಪಂಚಾಕ್ಷರಿ ಮಂತ್ರವನ್ನ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದನೂ ಕೂಡ, ಶಿವನ ಆರಾಧನೆ ಮಾಡೋದ್ರಿಂದನೂ ನಿಮಗೆ ಅದ್ಭುತವಾದಂತ ಒಂದು ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ವೃದ್ಧರಿಗೆ ಅಥವಾ ಹಸಿದಂತಹ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾಗಿರತಕ್ಕಂತ ಸಹಾಯವನ್ನ, ದಾನವನ್ನ ಮಾಡಬೇಕಾಗತ್ತೆ. ಇದರಿಂದಂತೂ ಶನಿದೇವರ ಕೃಪೆಗೆ ನೀವು ಪಾತ್ರವಾಗ್ತೀರಾ. ಬಹಳಷ್ಟು ಮಾಡುವಂತ ಕಾರ್ಯದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಅನ್ನುವಂಥದ್ದಾಗತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಮಕರ ರಾಶಿಯವರು ಜೀವನದುದ್ದಕ್ಕೂ ಬಹಳಷ್ಟು ಕಷ್ಟಗಳನ್ನ, ಏರಿಳಿತಗಳನ್ನ ಕಂಡವರು. ಪರಾಕ್ರಮ ಸ್ಥಾನದ ಶನಿ ಹಾಗೂ ಸಪ್ತಮ ಸ್ಥಾನದ ಗುರುವಿನ ಒಂದು ಅಮೃತ ದೃಷ್ಟಿಯ ಪರಿಣಾಮದ ಫಲವಾಗಿ ನಿಮ್ಮ ಸಂಕಷ್ಟಗಳು, ನಿಮ್ಮ ಒಂದು ಸಮಸ್ಯೆಗಳಿಂದ ದೂರವಾಗಿ ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ಎದುರಿಸುವಂತ ಶಕ್ತಿ ನಿಮಗೆ ಬರುತ್ತೆ. ಚಿಂತೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಆತುರವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅರ್ಜೆಂಟ್ ಮಾಡಬಾರದು. ಶಿಸ್ತಿನಿಂದ ಹೆಜ್ಜೆ ಇಟ್ರೆ, ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ವರ್ಷಾಂತ್ಯದ ವೇಳೆಗೆ ನೀವು
ಒಂದು ಒಳ್ಳೆ ಮಟ್ಟದ ಸ್ಥಿರತೆಯನ್ನ ಪಡೆದಿರ್ತಕ್ಕಂಥಕ್ಕೆ ಸಾಧ್ಯತೆ ಇದೆ. ಒಳ್ಳೆ ಫಲಗಳು ಸಿಗಲಿ. ನೀವು ಇದುವರೆಗೂ ನೋಡಿದಿರಿ ಅಂದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ, ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಮತ್ತೆ ಮತ್ತೆ ನೀವು ವಿಡಿಯೋ ನೋಡಿದ್ರಿ ಅಂತಂದ್ರೆ ನೀವು ಯಾವ್ದನ್ನ ಎಚ್ಚರಿಕೆ ಮಾಡಬೇಕು, ಯಾವ್ದನ್ನ ನೀವು ಫಾಲೋ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಗೊತ್ತಾಗತ್ತೆ. ಅದರಿಂದ ಉಳಿದ 6 ತಿಂಗಳಲ್ಲಿ ನೀವು ಈ ವರ್ಷದ ಫಲವನ್ನೂ ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.